ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿಯಲ್ಲಿ ಸಿಕ್ಕುವಂಥ ನಾನಾ ರೀತಿಯ ಗಿಡ ಮರ ಬಳ್ಳಿ, ಇದರಿಂದ ಅನೇಕ ರೀತಿಯ ಬೀಜಗಳು, ದವಸ ಧಾನ್ಯಗಳಿಂದ ನಮ್ಮ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೋಬೋದು. ಅದನ್ನು ಬಿಟ್ಟು ನಾವುಗಳು ಆಸ್ಪತ್ರೆಗೆ ಹೋಗಿ ಅಲ್ಲಿ ನಾನಾ ರೀತಿಯ ಖರ್ಚುಗಳನ್ನು ಇಡುವ ಬದಲು ಮನೆಯಲ್ಲಿರುವಂಥ ವಸ್ತುಗಳಿಂದ ನಮ್ಮ ಕಾಯಿಲೆ ಕಲಿಸ್ಬೋದು. ನೋಡಿ ಸ್ನೇಹಿತರೆ, ಇದು ಮೆಂತ್ಯ ಅಂತ. ಮೆಂತ್ಯ ಅಂದರೆ ಎಲ್ಲ ರೀತಿಯಲ್ಲೂ ಮಧುಮೇಹಕ್ಕೆ, ಕಣ್ಣಿಗೆ ಮತ್ತು ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆಲ್ಲ ತರಿಸ್ತಾರೆ ಅಫ್ಕೋರ್ಸ್. ಆದರೆ ಏನಪ್ಪ ಅಂದರೆ, ಯಾರು ಈ ಕಾಫಿ ಅಭ್ಯಾಸವಿದೆಯೋ ಕುಡಿಯೋರು ಅಂಥವರನ್ನು ಕಾಫಿ ಪೌಡ್ರ್ ಮಾಡ್ಬೋದು. ಇದರಿಂದ ಯಾವ ಥರ, ಇದರಿಂದ ಲಾಭಗಳೇನು? ಇದರಿಂದ ಲಾಭಗಳು ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಅಂದರೆ ಮಧುಮೇಹಕ್ಕೆ ಒಳ್ಳೆಯದು, ಬಿ ಪಿಗೆ ಒಳ್ಳೆಯದು. ಈ ಮಧುಮೇಹ ಇದ್ದವರು ಕಾಫಿ ಕುಡಿಬಾರ್ದು, ಸಕ್ಕರೆ ತಿನ್ನಬಾರ್ದು, ಇವೆಲ್ಲ ಇದ್ದೇ ಇರ್ತದೆ. ಆದರೆ ಈ ಒಂದು ಕಾಫಿ ಪೌಡರ್ ತಯಾರಿಸ್ಕೊಂಡು ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ಬೋದು. ಅದು ತೊಂದರೆ ಏನಿಲ್ಲ. ಈಗಪ್ಪ ಅಂದರೆ, ಈ ಮೆಂತ್ಯ ಬೀಜವನ್ನು ಒಂದು 1/4 kg ಅಷ್ಟು ತೆಗೆದುಕೊಂಡು ಬಂದು ಅದನ್ನು ಒಂದು ಬಾಣಲೆಯಲ್ಲಿ ಹಾಕಿ ಉರಿಸ್ಬೇಕು. ಉರಿಸಿ ಟೇಸ್ಟ್ ತಗೊಂಡು ಉರಿಸ್ಬೇಕು. ಜಾಸ್ತಿ ಸಿದೋಗಬಾರ್ದು, ಜಾಸ್ತಿ ಹಸಿದಿರಬಾರ್ದು. ಅದನ್ನು ಉರಿಸ್ಕೊಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸಿ ಆದಮೇಲೆ ಆ ಪುಡಿಯನ್ನು ಒಂದು ನಮ್ಮ ಅದೊಂದು ಇದರಲ್ಲಿ ಶೇಖರಣೆ ಮಾಡಿಕೊಂಡು ಇದರಿಂದ ಒಂದು ಇದು ಮಾಡ್ಕೊಳ್ಳಿ. ಏನು, ಮೊದಲು ಡಿಕಾಷನ್ ಮಾಡ್ಕೊಳ್ಳಿ. ಡಿಕಾಷನ್ ಮಾಡಿ ಆ ಡಿಕಾಷನ್ಗೆ ಸ್ವಲ್ಪ ಹಾಲು, ಈ ಸ್ವಲ್ಪ ಬೆಲ್ಲ ಇತ್ಯಾದಿ ಹಾಕಿ ಕಲಸಿ ಸೇವನೆ ಮಾಡೋದ್ರಿಂದ ಒಳ್ಳೆ ರುಚಿಕರ ಇರ್ತದೆ. ಮತ್ತು ಅದರ ಸುವಾಸನೆ ಬರ್ತಾನೆ ಇರ್ತದೆ. ಅದರಿಗಿಂತ ಟೇಸ್ಟ್ ಇರ್ತದೆ. ನೋಡಿ, ಆ ಕಾಫಿ ಕುಡಿದಾಗ ನಮ್ಮ ದೇಹದಲ್ಲಿ ನಾನಾ ರೀತಿಯ ಕಷ್ಟಗಳು ಎದುರಾಗ್ತವೆ. ಮೊದಲನೇದಾಗಿ ಎಕ್ಸಸ್ ಆಫ್ ಹೀಟು, ಎರಡನೇದಾಗಿ ಅದರಲ್ಲಿ ರಾಸಾಯನಿಕಗಳು ದೇಹಕ್ಕೆ ಹಿಡಿಸಲ್ಲ, ಅದರಿಂದ ಕಾಯಿಲೆಗಳು ಬರ್ತವೆ ಇತ್ಯಾದಿಗಳಿಂದ ಅದು ತೊಂದರೆ. ಇದು ಹಂಗಿಲ್ಲ, ಬಾಡಿ ಕೂಲು ಮಾಡ್ತದೆ, ಮತ್ತು ಮಲಬದ್ಧತೆ ನಿವಾರಣೆ ಮಾಡ್ತದೆ, ಮತ್ತು ಶುಗರ್ಗೂ ಒಳ್ಳೆಯದು, ಬಿ ಪಿಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆ ಔಷಧಿಯಾಗಿದ್ದು ನಮಗೆ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಆ ಕಾಫಿ ಪುಡಿ ಇಂದ ನಾನಾ ರೀತಿ ತೊಂದರೆಗಳು ಈ ಕಾಫಿ ಪುಡಿಯಿಂದ ನಮಗೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.